I'm very proud of him. It's been a dream for him from his childhood. While he was playing for school cricket, it was a dream for him, and it's a dream come true moment for him. And yeah, I feel very proud of him. He is doing much better. How you see his performance-wise? Do you think he is doing much better at this point of time? Yeah, but he has more potential than this, what I feel. But yeah, he's doing pretty better, pretty better. But he can do more. I have belief in him. He can do more. Karnataka always given pace bowlers from the beginning, whether it's Jawar, Srinath, or Venkatesh Prasad, or many others. Do you think Dhanush will become one of them? Yeah, I think he has all the potential to become one of them. But yeah, he should work more on his bowling, and he should work more. If he works more, I think he'll get a place there. How you analyze his semi-finals performance? Semi-finals, he was actually sitting. He didn't play. Against Ireland, he played. Yeah, he performed pretty well. And yeah, his bowling was pretty good. But he can still match his potential, but okay, it's better. How you see his work from the beginning, spending a lot more time for this success? Yeah, he has worked pretty day in, day out. He has worked day in, day out, and he's been performing in every games. You see game as every game, you don't think the game is just a practice game or it's a competitive game. He take all game as a competitive game, and he thinks he want to perform. If he go out on the field, he like to perform. He would like to outperform actually. Many former cricketers in Karnataka are feeling that he will be one of the best bowlers in Indian team in upcoming days. Do you think he will achieve that? Yeah, surely he'll do. And I have full belief in him that he'll become the world's fastest bowler. And let's see, give rest to the God. ಅವನು ಚಿಕ್ಕ ಹುಡುಗನ ವಯಸ್ಸಿನಿಂದನೂ ಕೂಡ ಭಾಳ ಒಳ್ಳೆ ಬೌಲಿಂಗ್ ಮಾಡೋಕ್ಕೆ ಶುರು ಮಾಡ್ದ. ಅವ್ರ ಅಣ್ಣನ ನೋಡಿಕೊಂಡು ಕಲ್ತ. ಅವ್ರ ಅಣ್ಣ ಬೌಲಿಂಗ್ ಮಾಡುವಾಗೆಲ್ಲ ಅವ್ನು ನೋಡಿ 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 ಕಲ್ತ್ಕೊಂಡು ಅವ್ನು ಸ್ಕೂಲ್ ಲೆವೆಲಿಂದ ಮ್ಯಾಕ್ಸ್ ಮುಲ್ಲರ್ ಅವ್ರ ಸ್ಕೂಲ್ ಓದಿದ್ದು, ಮ್ಯಾಕ್ಸ್ ಮುಲ್ಲರು. ಆ ಸ್ಕೂಲ್ ಲೆವೆಲಿಂದ ಅಲ್ಲಿ ಪ್ರಿನ್ಸಿಪಲ್ ಬಂದು ಸುರೇಶ್ ಅಂತ. ಅವರು ತುಂಬ ಸಪೋರ್ಟಿವ್ ಅವನಿಗೆ. ಯಾರು ನಮ್ಮ ಮ್ಯಾಕ್ಸ್ ಮುಲ್ಲರ್ ಸ್ಕೂಲಿಂದ. ಅವನು 4th ಸ್ಟ್ಯಾಂಡರ್ಡಿಂದ ಅಲ್ಲಿ ಓದ್ತಾ ಇದ್ದಾನೆ. ಸ್ಕೂಲ್ ಲೆವೆಲ್ ಗೇಮ್ಸಿಂದ ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದ. ಸೊ ನಾನು ಆಸ್ ಎ ಫಾದರ್ ನಾನೇನು ಮಾಡ್ತಿದ್ದೆ, ಬೆಳಗ್ಗೆ ಸಾಯಂಕಾಲ ಅವನ್ನ ಗ್ರೌಂಡ್ ಕರ್ಕೊಂಡು ಹೋಗೋದು. ನಾನೇನು ಕಲ್ತಿದ್ದೆ, ನಾನು ಸ್ವಲ್ಪ ಬೌಲಿಂಗ್ ಬರ್ತಿತ್ತಲ್ಲ ನನಗೆ, ಅದನ್ನ ಅವ್ನಿಗೆ ಹೇಳ್ಕೊಡ್ತಾ ಇದ್ದೆ. ಅದು ಅವ್ನು ಹಂಗೆ ಕಲಿಯೋಕ್ಕೆ ಶುರು ಮಾಡ್ದ. ಆ ಸ್ಕೂಲ್ ಲೆವೆಲಿಂದ ಅವ್ನ ಜರ್ನಿ ಸ್ಟಾರ್ಟ್ ಆಯಿತು, ಫ್ರಮ್ 4th ಸ್ಟ್ಯಾಂಡರ್ಡ್. ಅಲ್ಲಿಂದ ಶುರು ಆಯಿತು. ಅಲ್ಲಿಂದ ಅವನು ಎಲ್ಲೂ ಹಿಂತಿರುಗಿ ನೋಡಲೇ ಇಲ್ಲ. ಅಂದರೆ ಅಂಡರ್ 14 ಬಂದ, ಅಲ್ಲೂ ಸೆಲೆಕ್ಟ್ ಆದ, ಆದರೆ ಸ್ಟೇಟ್ ಕೊಡಲಿಲ್ಲ. 14 ಸೆಲೆಕ್ಟ್ ಪ್ರಾಬಬಲ್ಸ್ ಅಲ್ಲಿದ್ದ. ನೆಕ್ಸ್ಟ್ ಫಸ್ಟ್ ಇಯರ್ 16 ಸ್ಟೇಟ್ ಸೆಲೆಕ್ಟ್ ಆದ. KC ಅವರು ಅವನ್ನ ಗುರುತಿಸಿ ಅವನಿಗೊಂದು ಅವಕಾಶ ಕೊಟ್ಟರು. ಅದನ್ನು ಉಪಯೋಗಿಸ್ಕೊಂಡ ಅವನು ಅಂಡರ್ 16 ಅವತ್ತು ಆ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಅದ್ರ ನೆಕ್ಸ್ಟ್ ಇಯರ್ ಕೋವಿಡ್ ಬಂತು. ಹಂಗಾಗಿ ಸೆಕೆಂಡ್ ಇಯರ್ 16 ಅವನು ಆಡೋಕ್ಕಾಗಲಿಲ್ಲ. ಮತ್ತೆ 16 ಮುಗಿದೋಯ್ತು. ಫಸ್ಟ್ ಇಯರ್ 19 ಬಂದ. ಫಸ್ಟ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಸ್ಟೇಟಲ್ಲಿ. ತಿರ್ಗಾ KC ಅವರನ್ನ ಮತ್ತೆ 16 19 ಫಸ್ಟ್ ಇಯರ್ ಗುರುತಿಸಿದ್ರು. ಅವ್ನ ಪರ್ಫಾರ್ಮೆನ್ಸ್ ನೋಡಿ ಗುರುತಿಸ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ ಸ್ಟೇಟಲ್ಲಿ ಪರ್ಫಾರ್ಮ್ ಮಾಡಿದ್ಮೇಲೆ ಅವನು ನೆಕ್ಸ್ಟ್ ಅಲ್ಲಿಂದ ಇದಕ್ಕೆ ಹೋದ, ಇಲ್ಲಿ NCA ಲೆವೆಲ್ಗೆ ಹೋದ. ಅಂದ್ರೆ ಸ್ಟೇಟ್ ಲೆವೆಲಿಂದ ನೆಕ್ಸ್ಟ್ ಚಾಲೆಂಜರ್ಸ್ ಟ್ರೋಫಿ ಅಂತ ಕೊಡ್ತಾರೆ. ಆ ಚಾಲೆಂಜರ್ಸ್ ಟ್ರೋಫಿನಲ್ಲೂ ತುಂಬಾ ಚೆನ್ನಾಗಿ ಮಾಡ್ದ. ಚಾಲೆಂಜರ್ಸ್ ಟ್ರೋಫಿನಲ್ಲಿ ಅವನಿಗೆ ಏನ್ ಮಾಡಿದ್ರು, ಇಂಡಿಯಾ ಬಿಗ್ ಸೆಲೆಕ್ಟ್ ಮಾಡಿದ್ರು. 2 years ಬ್ಯಾಕ್, ಫ್ರಮ್ ನೌ 2 years ಬ್ಯಾಕ್ ಇಂಡಿಯಾ ಬಿ ಸೆಲೆಕ್ಟ್ ಮಾಡಿದ್ರು. ಇಂಡಿಯಾ ಬಿ ಸೆಲೆಕ್ಟ್ ಆದ, ಅಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಅಲ್ಲಿ ಅದಾದ್ಮೇಲೆ ಬಾಂಗ್ಲಾದೇಶ್ ಸೀರೀಸ್ ತಗೊಂಡ್ರು. ಇಂಡಿಯಾ ಎ, ಇಂಡಿಯಾ ಬಿ, ಬಾಂಗ್ಲಾದೇಶ. ಅಲ್ಲಿ ಒಂದು ಮ್ಯಾಚ್, ಎರಡು ಮ್ಯಾಚ್ ಫೈನಲ್ ಆಡಿದ್ರು. ಅದ್ರ ಫೈನಲ್ ಬಾಂಗ್ಲಾದೇಶ್ ಗೆದ್ರು. ಇವನು 3 ವಿಕೆಟ್ಸ್ ತಗೊಂಡ ಅಲ್ಲಿ. ಸರಿ, ಅದಾದ್ಮೇಲೆ ನೆಕ್ಸ್ಟ್ ಏಷ್ಯಾ ಕಪ್ಗೆ ಸೆಲೆಕ್ಷನ್ ಇತ್ತು. ನಾನು ಹೇಳ್ತಾರೆ 2 years ಬ್ಯಾಕ್
ಏಷ್ಯಾ ಕಪ್ ಸೆಲೆಕ್ಷನ್ ಅಲ್ಲಿ ಅವನ್ನ ಸ್ಟ್ಯಾಂಡ್ ಬೈ ಆಗಿಟ್ರು, ಅಂದ್ರೆ ಸ್ಕ್ವಾಡಲ್ಲಿ ಬರಲಿಲ್ಲ ಅವನು, ಸ್ಟ್ಯಾಂಡ್ ಬೈ ಇದ್ದ. ಸರಿ, ಏಷ್ಯಾ ಕಪ್ ಆದಮೇಲೆ ಮತ್ತೆ ವರ್ಲ್ಡ್ ಕಪ್ ಸೆಲೆಕ್ಷನ್ ಇತ್ತು 2 years ಬ್ಯಾಕ್. ವರ್ಲ್ಡ್ ಕಪ್ ಗೆದ್ರಲ್ಲ ಇಂಡಿಯಾ, ಮತ್ತೆ ಅಲ್ಲಿಗೆ ಅಲ್ಲೂ ಮತ್ತೆ ರಿಸರ್ವ್ ಆಗೇ ಇಟ್ರು ಅವನ್ನ, ಸ್ಟ್ಯಾಂಡ್ ಬೈ ಆಗಿ ಇಟ್ರು. ಯಾಕಂದ್ರೆ ಅವ್ನಿನ್ನ ಅವಾಗ 17. ಸರಿ, ಅವರು ಇವನ್ನ ಇಲ್ಲೇ ರಿಸರ್ವ್ ಆಗಿ ಬಿಟ್ಟು ಹೋದ್ರು. ಅಲ್ಲಿ ವರ್ಲ್ಡ್ ಕಪ್ ಗೆದ್ರು ಇಂಡಿಯಾ ಆಕ್ಚುಲಾಗಿ, ಲಾಸ್ಟ್ 2021 ವರ್ಲ್ಡ್ ಕಪ್. ಸರಿ, ಅಲ್ಲಿಂದ ಮತ್ತೆ ಸೆಕೆಂಡ್ ಇಯರ್ ಅದು ಮುಗೀತು ಆ ಸೀಸನ್. ಸೆಕೆಂಡ್ ಇಯರ್ ಬಂದ, ಸೆಕೆಂಡ್ ಇಯರ್ ಮತ್ತೆ ಸೆಲೆಕ್ಟ್ ಆದ. NCA ಅವರು ಕಂಟಿನ್ಯೂಸ್ NCAಲಿ 3 years ಸೆಲೆಕ್ಟ್ ಆಗಿದ್ದಾನೆ ಧನುಷ್. 3 years ಕಂಟಿನ್ಯೂಸ್ ಸೆಲೆಕ್ಟ್ ಆಗಿ ಈ ವರ್ಷ ಮತ್ತೆ ಇಂಡಿಯಾ ಲೆವೆಲ್ಗೆ ಸ್ಟೇಟ್ ಅವ್ರು ಮತ್ತೆ ಚಾನ್ಸ್ ಕೊಟ್ಟರು. ಈ ಸ್ಟೇಟ್ ಅವ್ರು ಚೆನ್ನಾಗಿ ಗುರುತಿಸಿದ್ರು ಅವ್ನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾಗೆಲ್ಲ KSC ಅಸೋಸಿಯೇಷನ್ ಅವರು ಚೆನ್ನಾಗಿ ಅವನ್ನ ಗುರುತಿಸಿ ಅವನಿಗೆ ಅವಕಾಶ ಕೊಟ್ಟರು. ಮತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಮತ್ತೆ ಈಗ ಚಾಲೆಂಜರ್ಸ್ ಟ್ರೋಫಿಲಿ ಪರ್ಫಾರ್ಮ್ ಮಾಡಿ ಮತ್ತೆ ಇಂಡಿಯಾ ಸ್ಕ್ವಾಡಲ್ಲಿ ಇದ್ದಾನೆ. ಈಗ ಏಷ್ಯಾ ಕಪ್ಪಲ್ಲೂ ಸ್ಕ್ವಾಡಲ್ಲಿ ಇದ್ದ. ಮತ್ತೆ ಈಗ ಕ್ವಾಡ್ರಾಂಗ್ಯುಲರ್ ಸೀರೀಸ್ ಅಂತ ಒಂದು ನಡೀತು ಏಷ್ಯಾ ಕಪ್ ಹೋಗಕ್ಕೆ ಮುಂಚೆ, ಅದರಲ್ಲೂ ಇದ್ದ, ಸೆಲೆಕ್ಟ್ ಆಗಿದ್ದ. ಆಮೇಲೆ ಸೌತ್ ಆಫ್ರಿಕಾಗೆ ಹೋದ್ಮೇಲೆ ಸೌತ್ ಆಫ್ರಿಕಾಲಿ ಒಂದು ಟ್ರಯಾಂಗ್ಯುಲರ್ ಸೀರೀಸ್ ಇತ್ತು, ಇಂಡಿಯಾ, ಸೌತ್ ಆಫ್ರಿಕಾ, ಅಫ್ಘಾನಿಸ್ತಾನ್, ಅದು ಸೆಲೆಕ್ಟ್ ಆದ. ಅಲ್ಲೂ ಚೆನ್ನಾಗಿ ಆಡ್ದ. ಆಮೇಲೆ ವರ್ಲ್ಡ್ ಕಪ್ ಅಲ್ಲಿ ಮತ್ತೆ ವರ್ಲ್ಡ್ ಕಪ್ಗೂ ಸೆಲೆಕ್ಟ್ ಆಗಿದ್ದಾನೆ. ಈಗ ವರ್ಲ್ಡ್ ಕಪ್ ಅಲ್ಲಿ ಒಂದು ಮ್ಯಾಚ್ ಆಡಿಸಿದ್ದಾರೆ ಐರ್ಲೆಂಡ್ ಮೇಲೆ, ಅದು ಚೆನ್ನಾಗಿ ಮಾಡ್ದ ಪರ್ಫಾರ್ಮೆನ್ಸು. ಸೊ ಈಗ ಇಂಡಿಯಾ ಸೆಮಿಫೈನಲ್ ಸ್ಪಾಟಲ್ಲಿ ಗೆದ್ದು ಈಗ ಫೈನಲ್ ರೀಚ್ ಆಗಿದೆ. ನಿಮ್ಮ ಮಗ ಫೈನಲ್ ಅಲ್ಲಿ ಆಡುವಂತ ಹೋಪ್ ಇದೆ ನಿಮ್ಗೆ? ಅವಕಾಶ ಸಿಕ್ಕರೆ ಖಂಡಿತ ಆಡ್ತಾನೆ. ಆದರೆ ಅವಕಾಶ ಕೊಡೋದು ಅವರು ಅದು ನಮ್ಮ ಕೋಚಸ್ ಬಿಟ್ಟಿದ್ದು. ಅಲ್ಲಿ ವರ್ಲ್ಡ್ ಕಪ್ ಕೋಚಸ್ ಯಾರಿದ್ದಾರೆ, ಹೆಡ್ ಕೋಚಸ್ಸು, ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಕೊಟ್ಟರೆ ಆಡ್ತಾರೆ.